ಹಾಯ್ ನಮಸ್ತೆ ಎಲ್ಲರಿಗೂ ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಸ್ನೇಹಿತರೆ, ಇಂದಿನ ಚಿನ್ನದ ಬೆಲೆ ಎಷ್ಟಿದೆ? 20/5/2025 ಚಿನ್ನ ಮತ್ತು ಬೆಳ್ಳಿಯ ದರ ಎಷ್ಟಿದೆ? ಇಳಿಕೆಯಾಗಿದೆಯಾ ಅಥವಾ ಏರಿಕೆಯಾಗಿದೆಯಾ? ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಚಿನ್ನದ ಬೆಲೆ 10 ಗ್ರಾಮ್ಗೆ 88,000ಕ್ಕೆ ಇಳಿಕೆಯಾಗುತ್ತಾ? ತಜ್ಞರು ಏನಂತ ಇದ್ದಾರೆ? ಹೂಡಿಕೆದಾರರಿಗೆ ಸಲಹೆ ಏನು ಕೊಟ್ಟಿದ್ದಾರೆ? ಟೋಟಲ್ ಇನ್ಫಾರ್ಮೇಷನ್ನ ಇಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಸ್ಕಿಪ್ ಮಾಡೋದ್ರಿಂದ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೊಸದಾಗಿ ವಿಸಿಟ್ ಮಾಡಿ ಏನಾದರೂ ವಿಡಿಯೋ ನೋಡ್ತಿದ್ರೆ ಇನ್ಫಾ ಮೀಡಿಯಾ ಜಗತ್ತಿಗೆ ಸಬ್ಸ್ಕ್ರೈಬ್ ಆದರೆ ಇದೇ ರೀತಿ ಹೊಸ ಅಪ್ಡೇಟ್ನ ಪ್ರತಿನಿತ್ಯ ತಿಳ್ಕೊತೀರಾ. ಯಾರೆಲ್ಲ ಚಿನ್ನ ಬೆಳ್ಳಿಯನ್ನು ಖರೀದಿ ಮಾಡಬೇಕು ಅಂದ್ಕೊಂಡಿದ್ದಾರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಿ. ಯಾಕಂದರೆ ಚಿನ್ನ ಮತ್ತು ಬೆಳ್ಳಿಯ ಅಪ್ಡೇಟ್ ತಿಳ್ಕೊಂಡು ಖರೀದಿ ಮಾಡುವುದು ಉತ್ತಮ. ಓಕೆ, ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಸ್ನೇಹಿತರೆ, ಕಳೆದೊಂದು ವರ್ಷದಲ್ಲಿ ಚಿನ್ನದ ಬೆಲೆಯಲ್ಲಿ ಹಿಂದೆಂದೂ ಕಾಣದ ಕುಸಿತ ಕಾಣುತ್ತಿದ್ದು, ಏಪ್ರಿಲ್ನಲ್ಲಿ ಗರಿಷ್ಠ ಬೆಲೆ ದಾಖಲಾದ ನಂತರ ಸುಮಾರು 7% ಅಂತಲೇ ಹೇಳಬೇಕು. ಯಾಕಂದರೆ ಬೆಲೆ ಕುಸಿದಿದೆ ಸ್ನೇಹಿತರೆ. ಅಮೆರಿಕದ ಫೆಡರಲ್ ರಿಸರ್ವ್ ಬಡ್ಡಿ ದರ ಕಡಿಮೆ ಮಾಡುವ ನಿರೀಕ್ಷೆ ಕಡಿಮೆಯಾಗಿದ್ದರಿಂದ ಮತ್ತು ಜಾಗತಿಕ ಆರ್ಥಿಕತೆಯ ಚೇತರಿಕೆಯಿಂದ ಬೆಲೆ ಮತ್ತಷ್ಟು ಕುಸಿಯುವ ಸಾಧ್ಯತೆ ಇದೆ. ಬೆಲೆ ಕಡಿಮೆಯಾದಾಗ ದೀರ್ಘಕಾಲೀನ ಹೂಡಿಕೆದಾರರಿಗೆ ಇದು ಒಳ್ಳೆಯ ಅವಕಾಶವಾಗಬಹುದು ಎಂದು ತಜ್ಞರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಹಾಗಿದ್ರೆ ಚಿನ್ನದ ಬೆಲೆ ಎಷ್ಟಿದೆ? 1 ಗ್ರಾಮ್ಗೆ ಎಷ್ಟಿದೆ? 10 ಗ್ರಾಮ್ಗೆ ಎಷ್ಟಿದೆ? ಚಿನ್ನದ ಬೆಲೆ 87,000 ಇಂದ 88,000ರವರೆಗೆ ಕುಸಿಯುವ ಸಾಧ್ಯತೆ ಇದೆ ಅಂತ ತಿಳಿಸ್ತಾ ಇದ್ದಾರೆ. ಇನ್ನು ಬೆಲೆ ಕಡಿಮೆಯಾದಾಗ ದೀರ್ಘಕಾಲೀನ ಹೂಡಿಕೆದಾರರಿಗೆ ಇದು ಒಳ್ಳೆಯ ಸಮಯವಾಗಬಹುದು ಅಂತಲೂ ಕೂಡ ತಿಳಿಸ್ತಾ ಇದ್ದಾರೆ. ಇನ್ನು ಚಿನ್ನದ ದೀರ್ಘಕಾಲೀನ ಅಂಶಗಳು ಚೆನ್ನಾಗಿವೆ, ಆದರೆ ಅಲ್ಪಾವಧಿಯಲ್ಲಿ ಬೆಲೆ ಬದಲಾಗಬಹುದು. ಜಾಗತಿಕವಾಗಿ ಏನಾಗುತ್ತಿದೆ ಎಂಬುದನ್ನು ಹೂಡಿಕೆದಾರರು ಗಮನಿಸಬೇಕು ಅಂತಲೇ ಹೇಳ್ಬೋದು. ಇದ್ರ ಬಗ್ಗೆ ಟೋಟಲ್ ಇನ್ಫಾರ್ಮೇಷನ್ನ ಇವಾಗ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಇನ್ನು ಕಳೆದೊಂದು ವರ್ಷದಲ್ಲಿ ಹಿಂದೆಂದೂ ಕಾಣದ ರೀತಿ ಚಿನ್ನದ ಬೆಲೆಯಲ್ಲಿ ಕುಸಿತ ಉಂಟಾಗುತ್ತಿದೆ. ಇದು ಚಿನ್ನದ ಮೇಲೆ ಹೂಡಿಕೆ ಮಾಡಿರುವವರಿಗೆ ದಿಗಿಲು ಮೂಡಿಸಿದೆ ಅಂತಲೇ ಹೇಳ್ಬೋದು. ಹಾಗಿದ್ರೆ ಏಪ್ರಿಲ್ 22ರಂದು ಚಿನ್ನಕ್ಕೆ ಗರಿಷ್ಠ ಬೆಲೆ ದಾಖಲಾಗಿತ್ತು ಸ್ನೇಹಿತರೆ. ಅಂದರೆ 10 ಗ್ರಾಮ್ ಚಿನ್ನಕ್ಕೆ 99,358 ರೂಪಾಯಿ ಏರಿಕೆಯಾಗಿತ್ತು. ಆದರೆ ಈಗ ಈ ಬೆಲೆಯಲ್ಲಿ ಸುಮಾರು 7%ರಷ್ಟು ಚಿನ್ನದ ಬೆಲೆ ಕುಸಿದಿದೆ. ಡಿಸೆಂಬರ್ 2024ರ ನಂತರ ಇದೇ ಮೊದಲ ಬಾರಿಗೆ ಚಿನ್ನದ ಬೆಲೆ 50 ದಿನಗಳ ಸರಾಸರಿಗಿಂತ ಕೆಳಗಿಳಿಯುವ ಅಪಾಯದಲ್ಲಿದೆ ಅಂತಲೇ ಹೇಳ್ಬೋದು. ಚಿನ್ನದ ಬೆಲೆಗಳು ಎಲ್ಲಿಗೆ ತಲುಪಬಹುದು? ಚಿನ್ನದ ದರವು 10 ಗ್ರಾಮ್ಗೆ 88,000ಕ್ಕೆ ಇಳಿದರೆ ಹೂಡಿಕೆದಾರರು ಏನು ಮಾಡಬೇಕು ಎಂಬ ಪ್ರಶ್ನೆ ಇಲ್ಲಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಸ್ನೇಹಿತರೆ, ಚಿನ್ನವನ್ನು ಖರೀದಿ ಮಾಡಬೇಕು ಅಂದರೆ ಏಕಾಏಕಿ ಚಿನ್ನದ ದರದ ಟ್ರೆಂಡ್ ಬದಲಾವಣೆಯನ್ನು ಕಾಣ್ಬೋದು ಸ್ನೇಹಿತರೆ. ಆಕ್ಸಿಸ್ ಸೆಕ್ಯೂರಿಟೀಸ್ ಪ್ರಕಾರ ಚಿನ್ನವು ಪ್ರಸ್ತುತ 50 ದಿನಗಳ ಸರಾಸರಿ ವ್ಯಾಪ್ತಿಯ ಕನಿಷ್ಠ ಮಿತಿಯನ್ನು ತಲುಪುತ್ತಿದೆ. ಇದು ನವೆಂಬರ್ 2024ರಿಂದ ಆದ ಎಲ್ಲ ಬೆಲೆ ಕುಸಿತಗಳಲ್ಲಿ ಪ್ರಮುಖವಾಗಿದೆ. ಇನ್ನು ಮೇ 16ರಿಂದ ಮೇ 20ರವರೆಗೆ ಚಿನ್ನದ ಬೆಲೆಯಲ್ಲಿ ಆದ ವ್ಯತ್ಯಾಸ ಆಗಬಹುದು ಸ್ನೇಹಿತರೆ. ಟ್ರೆಂಡ್ ಬದಲಾವಣೆಗಳಿಗೆ ಪ್ರಮುಖ ಸಾಕ್ಷಿಯಾಗಿದೆ ಎಂದು ಸಂಸ್ಥೆ ತಿಳಿಸಿದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳಲ್ಲಿ $3,136 ಒಂದು ಪ್ರಮುಖ ಬೆಂಬಲ ಮಟ್ಟವಾಗಿದೆ. ಬೆಲೆಗಳು ಈ ಹಂತಕ್ಕಿಂತ ಕೆಳಗಿಳಿದರೆ ಅವು 2,875 ಅಥವಾ 2,950ರ ವ್ಯಾಪ್ತಿಯಲ್ಲಿ ಕುಸಿಯಬಹುದು ಎಂದು ವರದಿಯಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಚಿನ್ನದ ಇಂದಿನ ಬೆಲೆ ಎಷ್ಟಿದೆ? ಇಂದು ಸ್ನೇಹಿತರೆ 20/5/2025 ಚಿನ್ನದ ಬೆಲೆ ಎಷ್ಟಿದೆ ಮತ್ತು ಬೆಳ್ಳಿಯ ಬೆಲೆ ಎಷ್ಟಿದೆ? ಎಷ್ಟು ಏರಿಕೆಯಾಗಿದೆ, ಎಷ್ಟು ಇಳಿಕೆಯಾಗಿದೆ? ಟೋಟಲ್ ಇನ್ಫಾರ್ಮೇಷನ್ನ ಇವಾಗ ಕೊಡ್ತಾ ಹೋಗ್ತೀನಿ. ದೇಶದ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆ ಅಂದರೆ 22 ಕ್ಯಾರೆಟ್ 1 ಗ್ರಾಮ್ಗೆ 8,720 ರು ಇದ್ದು, ಇನ್ನು 10 ಗ್ರಾಮ್ 22 ಕ್ಯಾರೆಟ್ ಚಿನ್ನದ ಬೆಲೆ 87,200 ರೂಪಾಯಿ ಇದೆ ಸ್ನೇಹಿತರೆ. ಆದರೆ 24 ಕ್ಯಾರೆಟ್ 1 ಗ್ರಾಮ್ ಬೆಲೆ 9,513 ರೂಪಾಯಿ ಇದ್ದು, ಇನ್ನು 10 ಗ್ರಾಮ್ಗೆ 24 ಕ್ಯಾರೆಟ್ ಚಿನ್ನದ ಬೆಲೆ 95,130 ಆಗಿದೆ. ಇನ್ನು ಬೆಲೆ ಇಳಿಕೆಯ ಟ್ರೆಂಡ್ನಲ್ಲಿದ್ದು ಗ್ರಾಹಕರಿಗೆ ಇದು ಸಿಹಿ ಸುದ್ದಿಯಾಗಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಚಿನ್ನದ ಬೆಲೆಗೆ ಕಡಿಮೆ ಆಗ್ತಿರುವುದು ಯಾಕೆ? ಚಿನ್ನ ಯಾಕೆ ಕಡಿಮೆ ಆಗ್ತಾ ಇದೆ, ಯಾಕೆ ಏರಿಕೆ ಆಗ್ತಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ.
ಅಮೆರಿಕ ಫೆಡರಲ್ ರಿಸರ್ವ್ ಬಡ್ಡಿ ದರವನ್ನು ಕಡಿಮೆ ಮಾಡುವ ನಿರೀಕ್ಷೆ ಇತ್ತು. ಆದರೆ ಈಗ ಆ ನಿರೀಕ್ಷೆ ಕಡಿಮೆಯಾಗಿದೆ. ಇದರಿಂದ ಚಿನ್ನದ ಹೂಡಿಕೆ ಕೂಡ ಕಡಿಮೆಯಾಗಿದೆ ಸ್ನೇಹಿತರೆ. ವ್ಯಾಪಾರ ಯುದ್ಧದ ಬಗ್ಗೆ ಇದ್ದ ಭಯ ಕಡಿಮೆಯಾಗಿದೆ. ಹಾಗಾಗಿ ಬಾಂಡ್ ಮೇಲಿನ ಲಾಭ ಹೆಚ್ಚಾಗಿದೆ. ಇದರಿಂದ ಚಿನ್ನದ ಆಕರ್ಷಣೆ ಕಡಿಮೆಯಾಗಲಿದೆ ಅಂತ ತಿಳಿಸ್ತಾ ಇದ್ದಾರೆ ತಜ್ಞರು. ಚಿನ್ನ ಮತ್ತು ಬೆಳ್ಳಿಯನ್ನು ಯಾರೆಲ್ಲ ಖರೀದಿ ಮಾಡಬೇಕು ಅಂದ್ಕೊಂಡಿದ್ರ, ಮುಂದಿನ ದಿನಗಳಲ್ಲಿ ಚಿನ್ನ ಮತ್ತು ಬೆಳ್ಳಿಯ ಬೆಲೆ ಕಡಿಮೆಯಾಗುತ್ತೆ, ನಾವು ಆವಾಗ ಖರೀದಿ ಮಾಡ್ಬೋದು, ಇವಾಗ ಸುಮ್ಮನಿರ್ಬೋದು ಅಂದ್ಕೊಳ್ಳೋದು ಮಹಾ ತಪ್ಪು. ಯಾಕಂದರೆ ಚಿನ್ನ ಯಾವ ಸಮಯದಲ್ಲಿ ಕಡಿಮೆ ಇರುತ್ತೋ ಆವಾಗ ಖರೀದಿ ಮಾಡುವುದು ಉತ್ತಮ. ಚಿನ್ನವನ್ನು ಖರೀದಿ ಮಾಡುವುದರಿಂದ ಸ್ನೇಹಿತರೆ ಏನು ನಷ್ಟವನ್ನು ಅನುಭವಿಸುವುದಿಲ್ಲ. ಯಾಕಂದರೆ ಮುಂದಿನ ದಿನಗಳಲ್ಲಿ ಚಿನ್ನದ ಬೆಲೆ ಏರಿಕೆಯಾದಾಗ ನೀವು ಈ ಚಿನ್ನವನ್ನು ಅಡವಿಟ್ಟರೂ ಕೂಡ ಅಷ್ಟೇ ಬೆಲೆಗೆ ಸಿಗಲಿದೆ, ಅದಕ್ಕಿಂತ ಜಾಸ್ತಿನೇ ಸಿಗಲಿದೆ. ಸೊ ಹಾಗಾಗಿ ಮಧ್ಯಮ ವರ್ಗದವರಿಗೆ ಚಿನ್ನ ಮತ್ತು ಬೆಳ್ಳಿಯ ದರ ಅಪ್ಡೇಟ್ಸ್ನ ತಿಳ್ಕೋಬೇಕು ಅಂದರೆ ಇನ್ಫಾರ್ಮಿಡಿಯಾಗೆ ಸಬ್ಸ್ಕ್ರೈಬ್ ಆಗಿ. ಯಾಕಂದರೆ ಪ್ರತಿನಿತ್ಯ ಹೊಸ ಹೊಸ ಅಪ್ಡೇಟ್ಗಳನ್ನ ತಿಳಿಸ್ಕೊಡ್ತೀನಿ. ಇದರ ಜೊತೆಗೆ ಮುಂದಿನ ದಿನಗಳಲ್ಲಿ ಚಿನ್ನದ ಬೆಲೆ ಏರಿಕೆಯಾಗುತ್ತಾ ಅಥವಾ ಇಳಿಕೆಯಾಗುತ್ತಾ ಅನ್ನೋ ಅಪ್ಡೇಟ್ಸ್ನ ನೀವು ತಿಳ್ಕೊಂಡ್ರೆ ಇಂದಿನ ದಿನ ನೀವು ಚಿನ್ನವನ್ನು ಖರೀದಿ ಮಾಡ್ಬೋದು. ಸೊ ಹಾಗಾಗಿ ಮಧ್ಯಮ ವರ್ಗದವರಿಗೆ ಮತ್ತು ನಿರ್ಗತಿಕರಿಗೆ ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿ ಮಾಡುವುದು ಕನಸಾಗಿರುತ್ತದೆ ಸ್ನೇಹಿತರೆ. ಸೊ ಹಾಗಾಗಿ ಯಾವ ಸಮಯದಲ್ಲಿ ಕಡಿಮೆ ಬೆಲೆಯಲ್ಲಿ ಸಿಗುತ್ತದೋ ಆವಾಗ ಚಿನ್ನವನ್ನು ಖರೀದಿ ಮಾಡಿ ಅಂತ ನನ್ನ ಕಡೆಯಿಂದ ಒಂದು ಕಿವಿ ಮಾತು. ಓಕೆ, ಚಿನ್ನದಲ್ಲಿ ಬಡ್ಡಿ ಸಿಗುವುದಿಲ್ಲ ಸ್ನೇಹಿತರೆ. ಬಡ್ಡಿ ದರಗಳು ಹೆಚ್ಚಾದ ಕಾರಣ ಹೂಡಿಕೆದಾರರು ಚಿನ್ನದ ಕಡೆಗೆ ಆಸಕ್ತಿ ತೋರಿಸುತ್ತಿಲ್ಲ. ಜಾಗತಿಕ ಆರ್ಥಿಕ ಚೇತರಿಕೆ ಪ್ರಸ್ತುತ ಮುನ್ಸೂಚನೆಗಳನ್ನು ಮೀರಿದರೆ ಚಿನ್ನದ ಬೆಲೆ $3,000ದಿಂದ $3,050ವರೆಗೆ ಕುಸಿಯಬಹುದು ಎಂದು ತಜ್ಞರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಹಾಗಿದ್ರೆ ಹೂಡಿಕೆದಾರರಿಗೆ ಏನು ಸಲಹೆಯನ್ನು ಕೊಡಬೇಕು ಅನ್ನೋದಾದರೆ, ಅಗ್ಮೆಟ್ನ ಮುಖ್ಯಸ್ಥೆ ರೇನಿಶಾ ಚೈನಾಣಿ ಅವರ ಪ್ರಕಾರ ಜಾಗತಿಕ ಸಮಸ್ಯೆಗಳು ಮತ್ತು ಬೇಡಿಕೆ ಕಡಿಮೆ ಆಗಿರುವುದರಿಂದ ಚಿನ್ನದ ಬೆಲೆ ಮೇಲೆ ಒತ್ತಡವಿದೆ. ಚಿನ್ನದ ಬೆಲೆಗಳು ಸುಮಾರು $100 ಮತ್ತು $1,500 ಏರಿಕೆ ಕಂಡಿವೆ. ರಷ್ಯಾ ಮತ್ತು ಉಕ್ರೇನ್ ನಡುವಿನ ಮಾತುಕತೆ ನಿಧಾನವಾಗಿರುವುದರಿಂದ ಮತ್ತು ಅಮೆರಿಕ ಡೇಟಾ ನಿರೀಕ್ಷೆಗಳಿಗಿಂತ ಕಡಿಮೆಯಾಗುವುದರಿಂದ ಹೂಡಿಕೆದಾರರು ಮತ್ತು ಸುರಕ್ಷಿತ ಹೂಡಿಕೆ ಚಿನ್ನದ ಕಡೆಗೆ ಮುಖ ಮಾಡಿದ್ದಾರೆ ಎಂದು ಅವರು ಹೇಳಿದ್ದಾರೆ ಸ್ನೇಹಿತರೆ. ಈ ಸಮಯದಲ್ಲಿ ಹೂಡಿಕೆದಾರರಿಗೆ ಅವಕಾಶಗಳು ಇವೆ ಎಂದು ಅವರು ಕೂಡ ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಚಿನ್ನದ ಬೆಲೆಗಳು $3,800 ಡಬಲ್ ಟಾಪ್ ಅಂದರೆ ನೆಕ್ಲೈನ್ ಬೆಂಬಲವನ್ನು ಮುರಿದಿವೆ. ಹಾಗಾಗಿ ಬೆಲೆ ತಾತ್ಕಾಲಿಕವಾಗಿ $3,000ದಿಂದ $3,050 ಅಂದರೆ $87,000ದಿಂದ $88,000ವರೆಗೆ ಕುಸಿಯುವ ಸಾಧ್ಯತೆ ಇದೆ ಎಂದು ಅವರು ಹೇಳಿದ್ದಾರೆ. ಬೆಲೆ ಕಡಿಮೆ ಆದಾಗ ದೀರ್ಘಕಾಲೀನ ಹೂಡಿಕೆದಾರರಿಗೆ ಇದು ಒಳ್ಳೆಯ ಅವಕಾಶವಾಗಬಹುದು ಎಂದಿದ್ದಾರೆ ಸ್ನೇಹಿತರೆ. ಹಾಗಾಗಿ ಅಗ್ಮೆಟ್ ವರದಿಯ ಪ್ರಕಾರ ಚಿನ್ನದ ಬೆಲೆಯಲ್ಲಿ ದೊಡ್ಡ ಕುಸಿತವಾಗುವ ಸಾಧ್ಯತೆ ಇದೆ. ಭಾರತದಲ್ಲಿ ಚಿನ್ನದ ಬೆಲೆ 10 ಗ್ರಾಂಗೆ $92,000 ಬೆಂಬಲ ಮತ್ತು $94,000 ಪ್ರತಿರೋಧನವನ್ನು ಹೊಂದಿದೆ. ಮಾರುಕಟ್ಟೆ ಸದ್ಯಕ್ಕೆ ಸ್ಥಿರವಾಗಿದ್ದರೂ ಬೆಲೆ ಮತ್ತಷ್ಟು ಕಡಿಮೆಯಾಗುವ ಸಾಧ್ಯತೆ ಇದೆ. ಅಲ್ಪಾವಧಿಗೆ ಬೆಲೆ ಇಳಿಯಬಹುದು ಅಂದರೆ ರಿದ್ದಿ ಸಿದ್ದಿ ಬುಲಿಯನ್ಸ್ನ ವ್ಯವಸ್ಥಾಪಕ ನಿರ್ದೇಶಕ ಪೃಥ್ವಿರಾಜ್ ಕೊಠಾರಿ ಅವರು ಚಿನ್ನದ ಬಗ್ಗೆ ಸಕಾರಾತ್ಮಕ ಅಭಿಪ್ರಾಯವನ್ನು ಹೊಂದಿದ್ದಾರೆ ಸ್ನೇಹಿತರೆ. ಈಗಿನ ಮಾರುಕಟ್ಟೆ ಬದಲಾವಣೆಗಳ ಹೊರತಾಗಿಯೂ ಚಿನ್ನದ ಮೂಲಭೂತ ಅಂಶಗಳು ಗಟ್ಟಿಯಾಗಿವೆ ಎಂದು ಅವರು ಹೇಳಿದ್ದಾರೆ. ಚಿನ್ನದ ದೀರ್ಘಕಾಲೀನ ಅಂಶಗಳು ಚೆನ್ನಾಗಿವೆ, ಆದರೆ ಅಲ್ಪಾವಧಿಯಲ್ಲಿ ಬೆಲೆ ಬದಲಾಗಬಹುದು. ಜಾಗತಿಕವಾಗಿ ಏನಾಗುತ್ತಿದೆ ಎಂಬುದನ್ನು ಹೂಡಿಕೆದಾರರು ಗಮನಿಸಬೇಕು. ಬೆಲೆ ಕಡಿಮೆಯಾದರೆ ಹೂಡಿಕೆ ಮಾಡಲು ಸಿದ್ಧರಾಗಿರಬೇಕು ಎಂದು ಅವರು ಹೇಳಿದ್ದಾರೆ. ಜಾಗತಿಕ ಆರ್ಥಿಕತೆ ಚೇತರಿಸಿಕೊಂಡರೆ ಚಿನ್ನದ ಬೆಲೆ ಕುಸಿಯಬಹುದು ಎಂದು ಅವರು ಎಚ್ಚರಿಸಿದ್ದಾರೆ ಸ್ನೇಹಿತರೆ. ಇನ್ನು ಜಾಗತಿಕ ಆರ್ಥಿಕತೆ ವೇಗವಾಗಿ ಚೇತರಿಸಿಕೊಂಡರೆ ಚಿನ್ನದ ಬೆಲೆ $3,000ದಿಂದ $3,050 ಕುಸಿಯಬಹುದು ಎಂದು ಅವರು ಹೇಳಿದ್ದಾರೆ. ಸೊ ಹಾಗಾಗಿ ಚಿನ್ನ ಯಾರೆಲ್ಲ ಖರೀದಿ ಮಾಡಬೇಕು ಅಂದ್ಕೊಂಡಿದ್ದೀರಾ, ಅವರು ಯಾವ ಸಮಯದಲ್ಲಿ ಖರೀದಿಯನ್ನು ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ಇವಾಗ ಪ್ರಮುಖ ನಗರಗಳಲ್ಲಿ ಚಿನ್ನದ ಬೆಲೆ ಎಷ್ಟಿದೆ, ಇನ್ನು ಮೈಸೂರಿನಲ್ಲಿ ಚಿನ್ನದ ಬೆಲೆ ಎಷ್ಟಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಇವಾಗೆಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಇನ್ನು ಮೈಸೂರಿನಲ್ಲಿ 22 ಕ್ಯಾರೆಟ್ 1 ಗ್ರಾಮ್ ಚಿನ್ನದ ಬೆಲೆ ಸ್ನೇಹಿತರೆ ಇಂದು $8,710. ನಿನ್ನೆಯ ಬೆಲೆ $8,755 ಅಂದರೆ $45 ಬದಲಾವಣೆ ಕಂಡು ಬಂದಿದೆ, ಅಂದರೆ ಇಳಿಕೆ ಕಂಡು ಬಂದಿದೆ. ಇನ್ನು 8 ಗ್ರಾಮ್ಗೆ $69,680. ನಿನ್ನೆಯ ಬೆಲೆ $70,040.
360 ರೂಪಾಯಿ ಕಡಿಮೆಯಾಗಿದೆ. ಇನ್ನು 10 ಗ್ರಾಮ್ಗೆ 87,100 ರೂಪಾಯಿ ಇಂದಿನ ಬೆಲೆ. ನಿನ್ನೆಯ ಬೆಲೆ 87,550 ನಿನ್ನೆಯ ಬೆಲೆ ಸ್ನೇಹಿತರೆ. 450 ಕಡಿಮೆಯಾಗಿದೆ. ಇನ್ನು 100 ಗ್ರಾಮ್ಗೆ 8,71,000 ಹಿಂದಿನ ಬೆಲೆ. ನಿನ್ನೆಯ ಬೆಲೆ 8,75,000 ಅಂದರೆ 4,500 ಕಡಿಮೆ ಕಂಡಿದೆ ಸ್ನೇಹಿತರೆ. ಸೊ ಹಾಗಾಗಿ ಮಧ್ಯಮದ ವರ್ಗದವರಿಗೆ ನಾನು ಏನು ತಿಳಿಸೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಮುಂದಿನ ದಿನಗಳಲ್ಲಿ ಚಿನ್ನ ಕಡಿಮೆಯಾಗುತ್ತಾ ಅನ್ನೋದನ್ನ ಕಾಯ್ಕೋಬೇಡಿ. ಇಂದಿನ ದಿನ ಚಿನ್ನ ಕಡಿಮೆ ಇದ್ದಾಗ ಖರೀದಿ ಮಾಡುವುದು ಉತ್ತಮ ಅಂತ ಹೇಳ್ತಾ, ಇನ್ನು 24 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟು ಕಡಿಮೆಯಾಗಿದೆ, ಎಷ್ಟು ಏರಿಕೆಯಾಗಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. 1 ಗ್ರಾಮ್ಗೆ 9,502 ಹಿಂದಿನ ಬೆಲೆ. ನಿನ್ನೆಯ ಬೆಲೆ 9,551 49 ರೂಪಾಯಿ ಕಡಿಮೆಯಾಗಿದೆ. ಇನ್ನು 8 ಗ್ರಾಮ್ಗೆ 76,016 ಇಂದಿನ ಬೆಲೆ. ನಿನ್ನೆಯ ಬೆಲೆ 76,408 392 ಕಡಿಮೆಯಾಗಿದೆ. ಇನ್ನು 10 ಗ್ರಾಮ್ಗೆ 95,020 ರೂಪಾಯಿ ಹಿಂದಿನ ಬೆಲೆ. ನಿನ್ನೆಯ ಬೆಲೆ 95,510 ಅಂದರೆ 490 ರೂಪಾಯಿ ಕಡಿಮೆಯಾಗಿದೆ ಸ್ನೇಹಿತರೆ. ಇನ್ನು 100 ಗ್ರಾಮ್ಗೆ 9,50,200 ಇಂದಿನ ಬೆಲೆ. ನಿನ್ನೆಯ ಬೆಲೆ 9,55,100 ರೂಪಾಯಿ ಸ್ನೇಹಿತರೆ. ನಿನ್ನೆಯ ಬೆಲೆ ಅಂದರೆ 5,000 ಕಡಿಮೆಯಾಗಿದೆ. ಸೊ ಹಾಗಾಗಿ ಖರೀದಿ ಮಾಡುವುದು ಉತ್ತಮ ಅಂತಲೇ ಹೇಳ್ಬೋದು. ಇನ್ನು 18 ಕ್ಯಾರೆಟ್ ಚಿನ್ನವನ್ನು ಯಾರು ಖರೀದಿ ಮಾಡಬೇಕು ಅಂದ್ಕೊಂಡಿದ್ದೀರಾ ಸ್ನೇಹಿತರೆ, ಅವ್ರಿಗೆ ಒಂದು ಕಿವಿ ಮಾತು ಏನಂದರೆ, 24 ಕ್ಯಾರೆಟ್ 22 ಕ್ಯಾರೆಟ್ ಖರೀದಿ ಮಾಡುವುದು ಉತ್ತಮ. ಏಕೆಂದರೆ ಇದು 75% ಅಷ್ಟು ಮಾತ್ರ ಚಿನ್ನವನ್ನು ಇರುತ್ತದೆ ಸ್ನೇಹಿತರೆ. ಸೊ ಹಾಗಾಗಿ 18 ಕ್ಯಾರೆಟ್ ಬೆಲೆ 1 ಗ್ರಾಮ್ಗೆ 7,127. ನಿನ್ನೆಯ ಬೆಲೆ 7,163 ಅಂದರೆ 36 ರೂಪಾಯಿ ಕಡಿಮೆಯಾಗಿದೆ. ಇನ್ನು 10 ಗ್ರಾಮ್ಗೆ 71,270 ಇಂದಿನ ಬೆಲೆ. ನಿನ್ನೆಯ ಬೆಲೆ 71,630 ಅಂದರೆ 360 ರೂಪಾಯಿ ಕಡಿಮೆಯಾಗಿದೆ. ಇನ್ನು 100 ಗ್ರಾಮ್ಗೆ 7,12,700 ರೂಪಾಯಿ ಇಂದಿನ ಬೆಲೆ. ನಿನ್ನೆಯ ಬೆಲೆ 7,16,300 ಅಂದರೆ 3,600 ಕಡಿಮೆಯಾಗಿದೆ. ಇನ್ನು ಬೆಳ್ಳಿಯ ಬೆಲೆ ನಿನ್ನೆ ರೇಟೇ ಇದೆ ಸ್ನೇಹಿತರೆ, ಅಂದರೆ 1 ಗ್ರಾಮ್ಗೆ 97 ರೂಪಾಯಿ, 10 ಗ್ರಾಮ್ಗೆ 970, ಇನ್ನು 1 ಕೆಜಿಗೆ 97,000 ಕಂಡು ಬಂದಿದೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಚಿನ್ನವನ್ನು ಖರೀದಿ ಮಾಡಬೇಕು ಅಂದ್ಕೊಂಡಿರೋರು ಉತ್ತಮ ಸಮಯ, ಹೋಗಿ ಖರೀದಿ ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋ ಎಂಡ್ ಮಾಡಿ ಮತ್ತೊಂದು ಹೊಸ ಅಪ್ಡೇಟ್ ತೊಗೊಂಡು ಬಂದು ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.